ಮೊಟ್ಟೆ ಏಟು ಸಿನಿಮಾ ಸ್ಕ್ರಿಪ್ಟು ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಎಲ್ಲ ಸ್ಕ್ರಿಪ್ಟು ಡೈರೆಕ್ಷನ್ನು ಎಲ್ಲ ಚೆನ್ನಾಗಿದೆ ಅಂದರೆ ಸಿನಿಮಾ ದಾಟಿಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದರೆ ಮುನಿರತ್ನ ಶಾಸಕರು ನಿರ್ಮಾಪಕರಾಗಿದ್ದಾರೆ. ನನ್ನ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕುಸುಮ ಹೆಸರನ್ನು ಎಳೆತಂದಿದ್ದಾರೆ, ಆರೋಪ ಮಾಡಿದ್ದಾರೆ. ಆ್ಯಸಿಡ್ ಅಂತಿದ್ದಂತೆ ದಿಢೀರನೆ ಮೊಟ್ಟೆ ದಾಳಿ ಆಯಿತು. ಅಲ್ಲಿ ಅಕ್ಕಪಕ್ಕದವರು ಆ್ಯಸಿಡ್ ಅಂತ ಹೇಳ್ತಾರೆ. ಮುನಿರತ್ನ ಒಳ್ಳೆಯ ಸ್ಕ್ರಿಪ್ಟ್ ಬರೆದು ಸಿನಿಮಾ ಮಾಡಿದ್ದಾರೆ ಅಂತ ಸುರೇಶ್ ವ್ಯಂಗ್ಯ ಮಾಡಿದರು. ಮತ್ತು ವಿಕಾಸಸೌಧದಲ್ಲಿ ಅತ್ಯಾಚಾರ ಪ್ರಕರಣ ನಾನು ಮಾತನಾಡಬಾರ್ದು ಅಂತಿದ್ದೆ, ನಾನು ಕರೆದು ಶಾಸಕರು ಉತ್ತೇಜನ ಕೊಟ್ಟಿದ್ದಾರೆ. ನಿಮ್ಮ ಯೋಗ್ಯತೆ ಏನು ಲೋಕಾಯುಕ್ತದಲ್ಲಿದೆ, ಮಾತೆತ್ತಿದ್ರೆ ಡಿ ಕೆ ಸುರೇಶ್ ಅಂತಾರೆ, ಇವರು ಬೇಳೆ ಬೇಯಿಸ್ಕೊಳ್ಳೋಕೆ ಹೆಸರು ಹೇಳ್ತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇಲ್ಲ ಅಂತ ಇದ್ದೀರಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದು ಕಡೆ ತಮಿಳ್ನಾಡಲ್ಲಿ ಒಂದು ಚಾಟಿ ಐಟಮ್ ಸಿನಿಮಾ ಬರ್ತಾ ಇದೆ, ಇಲ್ಲೊಂದು ಕಡೆ ಆ್ಯಸಿಡ್ ಮೊಟ್ಟೆ ಏನು ಹೆಸರಿಟ್ಟರೆ ಚೆನ್ನಾಗಿರುತ್ತೆ ರೀ, ಮೊಟ್ಟೆ ಆ್ಯಸಿಡ್ ಅಂತಾನೆ, ಆ್ಯಸಿಡ್ ಮೊಟ್ಟೆ ಅಂತಾನೆ, ಏನಂತ ಕೊಡ್ತೀರಾ ಟೈಟ್ಲು. ಈಗ ಇನ್ನು BJP ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಡಿಯಾಸ್ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೆ ಬರೋದು ಅದೆಲ್ಲ ಆ್ಯಸಿಡ್ನ ಮೊಟ್ಟೆ ಒಳಗೆ ಹಾಕಬೇಕು ಅನ್ನೋದು ಸಿನಿಮಾದವ್ರಿಗೇ ಬರೋದು, ಹೆಂಗೆ ತೋರಿಸ್ಬೇಕು ಅಂತ. ಗ್ರಾಫಿಕ್ಸ್ ಡಿಸೈಡ್ ಮೊಟ್ಟೆ ಒಳಗಡೆ ತೋರಿಸೋದು, ಆಮೇಲೆ CT ಸ್ಕ್ಯಾನ್ ಮಾಡೋದು, ಕೂದಲೆಲ್ಲ ಸುಟ್ಟೋಗಿರೋದು, ನೆಕ್ಸ್ಟ್ ಡೇ ವಿಗ್ ಹಾಕೊಳ್ಳೋದು. ಆ್ಯಸಿಡ್ ದಾಳಿ ಆದ ತಕ್ಷಣ ಕೂದಲೆಲ್ಲ ಸುಟ್ಟೋಗೈತೆ, ಒಬ್ಬರು ಹೋಗಿ CT ಸ್ಕ್ಯಾನ್ ಮಾಡ್ತಾರೆ, ಇನ್ನು ಮಾರಣೆಗೆ ಇನ್ನೊಬ್ರು ಹೋಗಿ ವಿಗ್ ಎತ್ಕೊಂಡೋಗಿ ಕೊಡ್ತಾರೆ. ಆ ವಿಗ್ ಹಾಕ್ಕೊಂಡು ನಿಮ್ಮ ಮುಂದೆ ಬಂದರು. ಎಷ್ಟು ಚೆನ್ನಾಗಿದೆ. ಅವ್ರ ಬಗ್ಗೆ ಏನೋ ಪ್ರಸ್ತಾಪ ಮಾಡಿದಾರಲ್ಲ DK ಶಿವಕುಮಾರ್ ಅವರು, ಏನೋ ವಿಚಾರ ಎತ್ಕೊಂಡು ನಾನು ಮಾತಾಡಲ್ಲ ಅಂತಿದ್ದೆ. ನನ್ನ ವಿಚಾರಗಳು ಯಾವುದೂ ಹೇಳಬಾರ್ದು, ಇಂಥ ಕೊಳಕು ವಿಚಾರಗಳನ್ನು ಹೇಳಬಾರ್ದು ಅಂತಿದ್ದೆ. ಅವರೇ ನೆನಪು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಹೇಳಬೇಕು? ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ, ಅಯ್ಯಮ್ಮ ಯಾರೋ ವಿಜೇಂದ್ರ ಅವ್ರಿಗೆ ಟೈಮ್ ಕೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದು ಅಂತ ಕೊಡಲಿ ಟೈಮು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ, ಆ ರಹಸ್ಯ ಏನು ಅಂತೇಳಿ ಗೊತ್ತಾಗಲಿ. ವಿಜೇಂದ್ರ ಅವ್ರವ್ರ ಸಮಯ ಕೊಡಲಿ, ದಯವಿಟ್ಟು ನೀವು ವಿಜೇಂದ್ರ ಅವ್ರವ್ರ ಸಮಯ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಎಲ್ಲರೂ CBI ತನಿಖೆ ಕೊಡಿ.